ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದೇಸಿ ಮಸಾಲ ಮೀಡಿಯಾಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬೇಕರಿ ಸ್ಟೈಲಲ್ಲಿ ಮಲಾಯಿ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಲಡ್ಡು ಮಾಡೋದಕ್ಕೆ ನಾನು ಇಲ್ಲಿ 2 ಲೀಟರ್ನಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಅದರಲ್ಲಿ 1 ಲೀಟರ್ನಷ್ಟು ಹಾಲನ್ನ ನಾನು ಪನ್ನೀರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ಮಾಡ್ಕೊಳ್ಬೇಕಂದ್ರೆ ಈ ರೀತಿ ಒಂದು ಪಾತ್ರೆಗೆ 1 ಲೀಟರ್ನಷ್ಟು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಆದಮೇಲೆ ಇಲ್ಲಿ ನಾನು ಅರ್ಧ ಹೋಳ್ನಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಕುದಿಯೋ ಹಾಲಿಗೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕೊಳ್ಳೋದ್ರಿಂದ ಹಾಲು ಬೇಗನೆ ಹೊಡೆಯುತ್ತೆ. ನಿಮ್ಮ ಮನೆಯಲ್ಲಿ ವಿನೆಗರ್ ಇದ್ದರೆ ವಿನೆಗರ್ನ ಕೂಡ ಯೂಸ್ ಮಾಡ್ಬೋದು. ವಿನೆಗರ್ ಯೂಸ್ ಮಾಡೋದ್ರಿಂದ ಕೂಡ ಹಾಲು ಹೊಡೆಯುತ್ತೆ. ಒಡೆದಂತಹ ಹಾಲನ್ನು ಒಂದು ಪಾತ್ರೆಗೆ ತೆಳುವಾಗಿರುವಂತಹ ಬಿಳಿ ಬಟ್ಟೆ ಹಾಕ್ಕೊಂಡು ಒಡೆದಿರೋ ಹಾಲನ್ನು ಸೋಸ್ಕೊಳ್ಬೇಕಾಗುತ್ತೆ. ನಾನು ಮಲಾಯಿ ಲಡ್ಡು ಮಾಡೋದಕ್ಕೆ ಯಾವುದೇ ರೀತಿಯ ಹಾಲಿನ ಪೌಡರ್ನ ಯೂಸ್ ಮಾಡ್ತಿಲ್ಲ, ಹಾಗೆ ಆರ್ಟಿಫಿಷಿಯಲ್ ಕಲರ್ನ ಕೂಡ ಯೂಸ್ ಮಾಡ್ತಾ ಇಲ್ಲ. ಪ್ಯೂರ್ ಹಾಲಿಂದ ನಾನು ಈ ಮಲಾಯಿ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೋಸಿದಾದಮೇಲೆ ಅದಕ್ಕೆ ತಣ್ಣೀರು ಅಥವಾ ಫ್ರಿಜ್ ನೀರನ್ನು ನಾನು ಪನ್ನೀರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಪನ್ನೀರಲ್ಲಿ ಇರೋ ಹುಳಿ ಅಂಶ ಏನಿರುತ್ತೆ ಅದು ಹೋಗುತ್ತೆ. ಈ ಹುಳಿ ಅಂಶ ಹೇಗೆ ಬಂತು ಅಂದರೆ ಇದಕ್ಕಿಂತ ಮುಂಚೆ ನಾವೇನು ನಿಂಬೆಹಣ್ಣಿನ ರಸ ಹಿಂಡಿದ್ವೋ ಅದೇ ಹುಳಿ ಅಂಶ ಅದು ಹೋಗುತ್ತೆ. ಈಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಸೈಡ್ಗೆ ಇಟ್ಕೊಂಡು ಆದಮೇಲೆ ಮಲಾಯಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಮಲಾಯಿ ರೆಡಿ ಮಾಡ್ಕೊಳ್ಬೇಕಾದ್ರೆ ಮತ್ತೆ ನಾವು 1 ಲೀಟರ್ ಹಾಲನ್ನು ಪಾತ್ರೆಗೆ ಹಾಕ್ಕೊಂಡು ಕಾಯಿಸ್ಕೊಳ್ಬೇಕಾಗುತ್ತೆ. ಈಗ ಇನ್ನೊಂದು ಪಾತ್ರೆಗೆ ನಾನು 1 ಲೀಟರ್ ಹಾಲನ್ನಷ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ. ಅದು ಏನಿದೆ ಕುದ್ದು 1 ಲೀಟರ್ ಹಾಲು 1/4 ಲೀಟರ್ ಹಾಲಿನಷ್ಟು ಆಗಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಇದು ಒಂದು ಕಡೆ ಕುದೀತಾ ಇರಲಿ. ಇವಾಗ ಪನ್ನೀರನ್ನ ರೆಡಿ ಮಾಡ್ಕೊಳ್ಳೋಣ. ಪನ್ನೀರನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಹಾಲಿನ ಕೆನೆನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಮಲಾಯಿ ಅಂದರೆ ಕೆನೆ ಅಲ್ವಾ, ಹಾಲಿನ ಕೆನೆ, ಅದರಿಂದ ನಾನು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲಿವರೆಗೂ ಸ್ಮ್ಯಾಶ್ ಮಾಡಬೇಕಂದ್ರೆ ಪನ್ನೀರ್ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಹಾಲು ಚೆನ್ನಾಗಿ ಕುದ್ದಿದೆ. ಇದೇನಾದರೂ ಪಾತ್ರೆಗೆ ಸೈಡಲ್ಲಿ ಅಂಟ್ಕೊಂಡಿದ್ರೆ ಅದನ್ನು ಕೆರೆದು ನಾವು ಹಾಲನ್ನ ಕುದಿಸ್ಕೊಳ್ಬೇಕಾಗುತ್ತೆ. ಒಂಚೂರು ಕೂಡ ಉಕ್ಕೋಗಕ್ಕೆ ಬಿಡಬಾರ್ದು. ಈಗ ಒಂದು ಬಟ್ಲಿಗೆ ಸ್ವಲ್ಪ ಸ್ಯಾಫ್ರಾನ್ ತೊಗೊಂಡಿದ್ದೀನಿ, ಅಂದರೆ ಕೇಸರಿ ತೊಗೊಂಡಿದ್ದೀನಿ. ಅದಕ್ಕೆ ಒಂಚೂರು ಬಿಸಿ ಹಾಲನ್ನು ಹಾಕ್ಕೊಂಡು ಅದನ್ನು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಹಾಲು ಕುದ್ದು ಈ ರೀತಿ ಈ ಪ್ರಮಾಣಕ್ಕೆ ಬರಬೇಕು. ಈ ರೀತಿ ಬಂದ ಆದಮೇಲೆ ನಾವು ರೆಡಿ ಮಾಡಿಟ್ಕೊಂಡಿರೋಂತಹ ಪನ್ನೀರನ್ನ ಈ ಪಾತ್ರೆಗೆ ಹಾಕ್ಕೊಳ್ಬೇಕಾಗತ್ತೆ. ಸೊ ಇದು ಇನ್ನೂ ಸ್ವಲ್ಪ ಕುದೀಲಿ, ಕುದ್ದು ಗಟ್ಟಿ ಆದಾದಮೇಲೆ ನಾನು ಹಾಕ್ಕೊಳ್ತೀನಿ. ನೀವು ಬೇಕಿದ್ರೆ ಇದನ್ನು ಕಡಾಯಲ್ಲಿ ಕೂಡ ಮಾಡ್ಕೊಳ್ಬೋದು. ಕಡಾಯಲ್ಲಿ ಮಾಡೋದ್ರಿಂದ ಅದು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ರೆಡಿ ಆಗಿದೆ ಮಲಾಯಿ. ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಂತಹ ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ ಹಾಕ್ಕೊಂಡು ಸ್ವಲ್ಪ ಕಾಲ ಬೇಯಿಸ್ಕೊಳ್ಬೇಕಾಗತ್ತೆ. ಇದು ಬೇಯಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ತೀರಾ ಗಟ್ಟಿ ಆದರೆ ಕೋವಾ ಥರ ಆಗಿಬಿಡುತ್ತೆ. ಹಾಗಂತ ತೀರಾ ತೆಳ್ಳಗೂ ಕೂಡ ನಾವು ರೆಡಿ ಮಾಡ್ಕೊಳ್ಬಾರ್ದು. ಜೊತೆಗೆ ನಾನು ಒಂದು 1/4 ಕಪ್ನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಬೇಕಾದ್ರೆ ನಿಮ್ಮ ಸ್ವೀಟ್ ಎಷ್ಟಿದೆಯೋ ಅಷ್ಟು ಹಾಕ್ಕೊಳ್ಬೋದು. ತೀರಾ ಸ್ವೀಟ್ ಆದರೆ ತಿನ್ನೋದಕ್ಕಾಗಲ್ಲ, ಸ್ವಲ್ಪ ಕಡಿಮೆ ಹಾಕ್ಕೊಳ್ಳೋದೇ ಉತ್ತಮ ಅನಿಸುತ್ತೆ. ಇದು ರೆಡಿ ಆಗಿದೆ. ಇದನ್ನು ನಾನು ಈಗ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ತಣ್ಣಗಾದಮೇಲೆ ನಾನು ಇದನ್ನು ಲಡ್ಡು ಥರ ರೆಡಿ ಮಾಡ್ಕೊಳ್ತೀನಿ. ಕೇಸರಿ ಹಾಲು ಏನು ರೆಡಿ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಮತ್ತು ಕುಂಬಳಕಾಯಿ ಬೀಜನ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಇದು ತಣ್ಣಗಾಗಿದೆ. ತಣ್ಣಗಾದಾದಮೇಲೆ ನಾನು ಕೈಯಲ್ಲಿ ಈ ರೀತಿ ಲಡ್ಡು ಥರ ರೆಡಿ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 13 ಲಡ್ಡು ಆಯಿತು ನಾನು ಮಾಡಿದ್ದು. ಲಡ್ಡು ಎಲ್ಲ ರೆಡಿ ಆದಮೇಲೆ ಸ್ಯಾಫ್ರನಿಂದ ಮತ್ತು ಕುಂಬಳಕಾಯಿ ಬೀಜದಿಂದ ಲಡ್ಡುಗೆ ಗಾರ್ನಿಷ್ ಮಾಡಿಬಿಟ್ರೆ ಮಲಾಯಿ ಲಡ್ಡು ರೆಡಿ ಆಗುತ್ತೆ. ಅದು ಬೇಕ್ರಿ ಸ್ಟೈಲ್ ಮಲಾಯಿ ಲಡ್ಡು ರೆಡಿ ಆಗುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಈ ರೀತಿ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.